ಕೈಟ್ ಕಾಣಿಸ್ತಿಲ್ಲ. ಬರ್ತಾರೆ ಈಗ ಏನು ಬರ್ತಾರೆ. ಈಗ ನೀನು ಎರಡು ಜಮೀರಣ್ಣವರು ನಮ್ಮ ಅಲ್ಪಸಂಖ್ಯಾತರ ನಾಯಕರು, ಅವ್ರ ಮಗ ಇವತ್ತು ಒಂದು ಒಳ್ಳೆಯ ಸಂದೇಶ ಕೊಡಬೇಕು, ನಮ್ಮ ಸಮಾಜಕ್ಕೆ ಒಂದು ಒಳ್ಳೆಯ ಸಂದೇಶ ಕೊಡಬೇಕು. ಯಾಕಂದರೆ ಅವ್ರಿಗಿರೋವಂಥ ಇದರಲ್ಲಿ ಅವ್ರು ಮೂವಿನೂ ಮಾಡೋ ಅವಶ್ಯಕತೆ ಇರಲಿಲ್ಲ, ಎಲ್ಲೋ ಕೂತ್ಕೊಂಡು ತಿನ್ಕೊಂಡಿರ್ಬೋದಿತ್ತು. ಅವ್ರ ಒಂದು ಉದ್ದೇಶ ಏನಂದರೆ ಯೂತ್ಸು ಅಂದರೆ ಯುವ ಪೀಳಿಗೆ ಯಾವ ರೀತಿಯಲ್ಲಿ ಡೈವರ್ಷನ್ ಆಗ್ತಿದ್ದಾರೆ, ಯಾವ ರೀತಿ ಮುಂದೆ ಬರಬೇಕು ಅನ್ನೋದ್ರ ಬಗ್ಗೆ ಒಂದು ಒಳ್ಳೆಯ ಮಾಹಿತಿ ಕೊಡಬೇಕು ಅನ್ನೋದ್ರ ಮುಖಾಂತರ ಒಂದು ಕಲ್ಟ್ ಅನ್ನೋ ಮೂವಿ ಕೊಡೋದ್ರ ಮುಖಾಂತರ ಅದನ್ನು ಸಮಾಜಕ್ಕೆ ಒಳ್ಳೆಯ ಒಂದು ಮೆಸೇಜ್ ಕೊಡಬೇಕು ಅನ್ನೋದ್ರ ಮುಖಾಂತರ ಒಳ್ಳೆ ಕನ್ನಡ ಮೂವಿ ಮಾಡ್ತಿದ್ದಾರೆ. ವಿಶೇಷವಾಗಿ ಒಬ್ಬ ಅಲ್ಪಸಂಖ್ಯಾತರ ಒಬ್ಬ ನಾಯಕರ ಮಗ ಇವತ್ತು ಒಂದು ಒಳ್ಳೆ ಮೂವಿ ಮಾಡ್ತಾ ಇರೋದ್ರಿಂದ ನಮಗೆಲ್ಲ ಸಂತೋಷ ಆಗ್ತಾಯಿದೆ. ಅದಕ್ಕೆ ನಾವೆಲ್ಲರೂ ಕೂಡ ಪ್ರೋತ್ಸಾಹ ಮಾಡಬೇಕು. ವಿಶೇಷವಾಗಿ ಜಮೀರಣ್ಣವರು ನನಗೆ ಒಳ್ಳೆಯ ರಾಜಕೀಯ ಗುರುಗಳು ಕೂಡ, ಹಾಗೂ ಝೈದ್ ಖಾನ್ ಅವರು ಕೂಡ ನನಗೆ ಒಳ್ಳೆಯ ಸ್ನೇಹಿತರು. ಹಾಗಾಗಿ ಇಲ್ಲಿ ಕನ್ನಡ ಮೂವಿಗಳನ್ನ ನಾವು ಪ್ರೋತ್ಸಾಹಿಸಬೇಕು. ನಮ್ಮ ಕನ್ನಡ ಮೂವಿ ಇಂಡಸ್ಟ್ರಿ ಯಾವ ರೀತಿ ಅಂದರೆ ಈಗ ತಮಗೆಲ್ಲ ಗೊತ್ತಿದ್ದಂತೆ ಈಗ ಯಶ್ ಯಾವ ಮಟ್ಟಕ್ಕಿದ್ರು ಅಂತಂದರೆ ಇವತ್ತು ಒಂದು ಸಣ್ಣ ಲೆವೆಲ್ಲಿಂದ ಇವತ್ತು ಇಡೀ ಬಾಲಿವುಡ್ ಹಾಲಿವುಡ್ ತಿರುಗಿ ನೋಡಬೇಕು. ಆ ರೀತಿ ಕನ್ನಡ ಮೂವಿ ಅಂತಂದರೆ ಮುಂಚೆ ಲೆಕ್ಕಕ್ಕೆ ಇಟ್ಕೊಳ್ತಿರ್ಲಿಲ್ಲ. ಇವತ್ತು ಕನ್ನಡ ಮೂವಿ ಅಂತಂದರೆ ಹಾಲಿವುಡ್ಡಲ್ಲೂ ಒಂದು ಬಿಸಿ ಕೊಟ್ಟು ನೋಡ್ಕೋಬೇಕು, ಆ ರೀತಿ ಒಂದು ಮೆಸೇಜ್ ಕೊಟ್ಟಿದ್ದಾರೆ. ಹಾಗಾಗಿ ಇವರು ಕೂಡ ಝೈದ್ ಖಾನ್ ಒಂದು ಒಳ್ಳೆಯ ಕ್ರಿಯೇಟಿವಿಟಿ, ಒಳ್ಳೆಯ ಮನಸ್ಸಿಟ್ಕೊಂಡಿರುವಂಥ ಹೃದಯವಂತ, ಅವರು ಮುಂದೆ ಒಳ್ಳೆಯ ಒಂದು ಇದಕ್ಕೆ ಬರಬೇಕು ಅನ್ನೋ ಒಂದು ಉದ್ದೇಶದಿಂದ ಇವತ್ತು ನಮ್ಮ ಶಿಡ್ಲಘಟ್ಟನೇ ಆಯ್ಕೆ ಮಾಡಿಕೊಂಡು ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಾದ್ಯಂತ ಸುಮಾರು ಇವತ್ತು ಒಂದು 20,000ಕ್ಕೂ ಹೆಚ್ಚಿನ ಜನ ಇದರಲ್ಲಿ ಭಾಗಿಯಾಗೋರಿದ್ದಾರೆ. ಅಷ್ಟಲ್ಲದೆ ಇವತ್ತು ಚಿಕ್ಕಬಳ್ಳಾಪುರ ನಮ್ಮ ಪೂರ್ತಿ ಜಿಲ್ಲೆಯಾದ್ಯಂತ ಎಲ್ಲ ಚಿತ್ರಪ್ರೇಮಿಗಳು, ಎಲ್ಲ ನಮ್ಮ ಕಾರ್ಯಕರ್ತರುಗಳು ಹಾಗೂ ಎಲ್ಲ ಈ ಒಂದು ಚಿತ್ರ ರಸಿಕರೆಲ್ಲರೂ ಕೂಡ ಇವತ್ತು ಬರ್ತಾ ಇದ್ದಾರೆ ಆ ಒಂದು ಕಾರ್ಯಕ್ರಮಕ್ಕೆ. ಸರ್ ಏನೇನು ಬಂದಾಗ ಅವ್ರನ್ನ ರಿಸೀವ್ ಮಾಡ್ಕೊಳ್ಳೋಕ್ಕೆ ಕೆಲವು ಕಡೆ ಎಲ್ಲ ಹಾರ, ಪಟಾಕಿ ಮತ್ತು ಸೇಬಿನ ಹಾರ, ಕ್ರೇನಲ್ಲಿ ಸೇಬಿನ ಹಾರ ಹಾಕುವಂಥದ್ದು ಇರ್ಬೋದು. ಸುಮಾರು 25 ಅಡಿದು ಸೇಬಿನ ಹಾರ, ಇಲ್ಲಿ ಕಟೌಟ್ಗಳಿರ್ಬೋದು, ಬ್ಯಾನರ್ಸ್ ಇರ್ಬೋದು. ಬರುವಂಥ ಸಂದರ್ಭದಲ್ಲಿ ನಮ್ಮವರೆಲ್ಲರೂ ಕೂಡ ಪ್ರೊಸೆಷನ್ ಮುಖಾಂತರ ಓಪನ್ ಜೀಪಲ್ಲಿ ಅವರಿಗೆ ದೊಡ್ಡ ಸೇಬಿನ ಹಾರ ಮತ್ತು ಮಲ್ಲಿಗೆ ಹಾರಗಳು ಹಾಕೋದ್ರ ಮುಖಾಂತರ ಅವ್ರನ್ನ ರಿಸೀವ್ ಮಾಡ್ಕೊಳ್ಳೋಂಥದ್ದು ಎಲ್ಲ ಈ ಥರದ ವ್ಯವಸ್ಥೆಗಳೆಲ್ಲ ಆಗಿದೆ. ಎಷ್ಟು ಜನ ಸೇರ್ತಾರೆ ಸರ್? ಕಾರ್ಯಕ್ರಮ ಇಲ್ಲಿ ಪ್ರಾರಂಭ ಆಗೋದು 6 ಗಂಟೆಗೆ, 6ರಿಂದ 6:30 ಕಾರ್ಯಕ್ರಮ ಪ್ರಾರಂಭ ಆಗುತ್ತೆ. ಒಂದು 9:30ರಿಂದ 10 ಗಂಟೆ ತನಕ ಕಾರ್ಯಕ್ರಮ ನಡೆಯುತ್ತೆ. ಸುಮಾರು ಒಂದು 20,000ರಿಂದ 25,000 ಜನ ಸೇರುವಂಥ ನಿರೀಕ್ಷೆ ಇದೆ. ಅವರು ಆ್ಯಕ್ಚುಲಿ ನಾವು ಅಂದ್ಕೊಂಡು ಇಲ್ಲಿ ಅಂದಿದ್ದವರು ಒಂದು 5-6 ಸಾವಿರ ಜನ ಸೇರಿಕೊಂಡು ಪ್ಲಾನ್ ಮಾಡೋಣ ಅಂತ. ಇಲ್ಲಿ ತುಂಬ ಒಂದಕ್ಕೊಂದು ಎಲ್ಲರೂ ಕೂಡ ಈಗ ಕೇಳ್ತಿದ್ದಾರೆ. ನಾವು ಒಂದಷ್ಟು ಪಾಸಸ್ಸು ಮಾಡಿದ್ವಿ. ಪಾಸಸ್ ಈಗ ಏನಾಗಿದೆ ಅಂತಂದರೆ ಕಿತ್ತಾಡ್ಕೊಂಡು ಪಾಸ್ಗಳು ತೊಗೋತಾ ಇದ್ದಾರೆ. ಪರಿಸ್ಥಿತಿ ಹೆಂಗಾಗಿದೆ ಅಂತಂದರೆ ಇವಾಗ ನಮಗೆ ಪಾಸ್ ಕೊಡೋದಕ್ಕೆ ಒಂಥರ ನಾವು ನಿಷ್ಠೂರ ಆಗ್ಬಿಟ್ಟಿದ್ದೀವಿ. ಆ ಪರಿಸ್ಥಿತಿಗೆ ಹೋಗಿದೆ ಸರ್. ಯಾಕೆ ಶಿಡ್ಲಘಟ್ಟದಲ್ಲಿ ಸರ್? ಶಿಡ್ಲಘಟ್ಟ ಈಗ ನನ್ನ ಸ್ನೇಹಿತರು, ನನಗೆ ಹೇಳಿದೆ ಝೈದ್ ಖಾನ್ ಅವರು ನನ್ನ ಸ್ನೇಹಿತರು, ಜಮೀರಣ್ಣವ್ರು ನನ್ನ ರಾಜಕೀಯ ಗುರುಗಳು ಹಾಗೂ ಒಳ್ಳೆಯ ಸಮಾಜ ಚಿಂತಕರು ಕೂಡ. ಹೆಚ್ಚಾಗಿ ಅವ್ರಿಗೂ ನಾನು ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಮಾಡಬೇಕು ಅಂತಿದ್ರು. ನನಗೆ ಇಲ್ಲೇ ಮಾಡ್ತೀನಿ, ಯಾಕೆಂದರೆ ನಾವು ಶಿಡ್ಲಘಟ್ಟದಲ್ಲಿ ಇವತ್ತು ಕಾಂಗ್ರೆಸ್ ಪಾರ್ಟಿಯಿಂದ ಕಂಟೆಸ್ಟ್ ಮಾಡಿ ಸೋತಿದ್ರೂ ಸಹ ನಮಗೆ ಆ ಸೋತಿದ್ದೀವಿ ಅನ್ನೋ ಒಂದು ಫೀಲಿಂಗ್ ಇಲ್ಲದೆ ಇರೋ ಥರ ಏನೇ ಒಂದು ಕೆಲಸ ಕಾರ್ಯಗಳಿಗೆ ಹೋದರೂ ಕೂಡ ನಮ್ಮ ತಾಲೂಕಿನಿಂದ ಜಮೀರಣ್ಣವರು 1000 ಜನ ಇದ್ದರೂ ಕೂಡ ಅಲ್ಲೇ ಚಿಕ್ಕಬಳ್ಳಾಪುರದವರು, ಶಿಡ್ಲಘಟ್ಟದ ರಾಜೀವ್ ಗೌಡರು ಬಂದಿದ್ದಾರೆ ಅಂದರೆ ಕರೆದು ಕೆಲಸಗಳನ್ನ ಮಾಡಿಕೊಟ್ಟಿದ್ದಾರೆ. ಇಲ್ಲಿ ಸುಮಾರು ಜನಕ್ಕೆ ಕೆಲಸ ಕಾರ್ಯಗಳಾಗಿದೆ. ಮುಂದಿನ ದಿನಗಳಲ್ಲೂ ಕೂಡ ಒಂದಷ್ಟು ಕೆಲಸ ಕಾರ್ಯಗಳಾಗೋದಿದೆ. ಆ ಕೆಲಸಗಳ ಬಗ್ಗೆನೂ ಕೇಳಿದ್ದೀವಿ, ಮಾಡಿಕೊಡ್ತೀವಿ ಅನ್ನೋ ಮಾತನ್ನು ಹೇಳಿದ್ದಾರೆ. ಅದಕ್ಕೆ ನಮಗೇನಂದರೆ ನಮ್ಮ ಒಂದು ಹೆಮ್ಮೆ, ಶಿಡ್ಲಘಟ್ಟ ನಮ್ಮ ಊರು, ನಮ್ಮ ಹೆಮ್ಮೆ. ಅದಕ್ಕೆ ನಾವು ಇಲ್ಲೇ ಮಾಡಿಸ್ಬೇಕು ಅಂತ ಅವ್ರಿಗೆ ಕೇಳಿ ಅವ್ರಿಗೆ ಒಪ್ಪಿಸ್ಕೊಂಡು ಇಲ್ಲಿ ಮಾಡ್ತಾಯಿದ್ದೀವಿ.